ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ಕೊಡುವಷ್ಟು ಸೊಕ್ಕೇನು ನಿನಗ? ಇಲ್ಲಿ ಕಟ್ಟಡೆ ಮಾಡುವ ಅಧಿಕಾರ ಇರೋದು ಎತ್ತಕ್ಕರೆ. ಇದು ಕೆಚ್ಚದ ಕಣಿಗಳ ನಾಳೆ ಐತಿ, ಅಂಜಿಕೆ ಇಲ್ಲದ ಬೀಡೆ ಐತಿ. ಇವತ್ತು ನಾವು ನಮ್ಮ ಶಾಲೆಯ ಮಕ್ಕಳ ಜೊತೆ ರಾಯಣ್ಣನ ಜನ್ಮಭೂಮಿಯಾದಂತಹ ಸಂಗೊಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ರಾಯಣ್ಣನ ಶೌರ್ಯ, ಸಾಹಸ, ಪರಾಕ್ರಮಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಗೊಳ್ಳಿ ಗ್ರಾಮಕ್ಕೆ ನಾವು ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೀವಿ. ಬರ್ರಿ ಒಳಗೆ. ಹಿಂಗೆ ಒಳಗೆ ಹೋಗುದು ಸರ್, ಸೀದಾ ಸರ್. ಇಲ್ಲೇ ಹಿಂಗೆ ಒಳಗೆ ಹೋಗುದು, ಹಿಂಗೆ ಒಳಗೆ ನೋಡ್ಕೊಂತ ಹೋಗುದು ಹಿಂಗೆ. ಬರ್ರಿ ಬರ್ರಿ ಬಂದ್ರಿ ಟೀಚರ್ ಎಲ್ಲಾರು. ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯವನದಲ್ಲಿ ರಾಯಣ್ಣನ ಜೀವನದಲ್ಲಿ ನಡೆದಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಘಟನೆಗಳನ್ನು ಸುಂದರವಾದಂತಹ ಶಿಲ್ಪಕಲಾಕೃತಿಗಳ ಮೂಲಕ ಅವುಗಳನ್ನು ಬಹಳ ಸುಂದರವಾಗಿ ರಾಯಣ್ಣನ ಜೀವನ ಚರಿತ್ರೆಯನ್ನು ನಿರೂಪಿಸ್ತಾ ಹೋಗ್ತಾರೆ. ಆರಂಭದಲ್ಲಿಯೇ ಈ ಒಂದು ಅರಮನೆಯ ಸನ್ನಿವೇಶ ಸಿಗುತ್ತೆ ನಮಗೆ ನೋಡಲಿಕ್ಕೆ. ಈ ಒಂದು ಸನ್ನಿವೇಶದಲ್ಲಿ ಕಿತ್ತೂರು ಸಂಸ್ಥಾನದ ದೊರೆಗಳಾದಂತಹ ವೀರಪ್ಪ ದೇಸಾಯಿಯವರು ರಾಯಣ್ಣನ ತಾತನವರಾದಂತಹ ರೋಗಪ್ಪನವರಿಗೆ ಒಂದು ಭೂಮಿಯನ್ನು ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ಆ ಭೂಮಿ ಹೆಸರು ರಕ್ತಮಾನ್ಯ ತಿಲಕ ಭೂಮಿ ಅಂತ ಹೇಳಿ, ಹಾಗೆ 1000 ಒಂಟೆಯ ಸರದಾರ ಅನ್ನೋ ಒಂದು ಬಿರುದನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಬಹುಮಾನವನ್ನು ಅವರು ಯಾಕೆ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಅವರು ರೋಗಪ್ಪನವರು ಒಂದು ಯುದ್ಧದಲ್ಲಿ ತೋರಿದಂತಹ ಒಂದು ಶೌರ್ಯ ಮತ್ತು ಸಾಹಸವನ್ನು ಮೆಚ್ಚಿ ಈ 2 ಬಹುಮಾನವನ್ನು ಅವರು ಕೊಡ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನು ನೋಡಿಕೊಂಡು ಸ್ವಲ್ಪ ಹಾಗೆ ಮುಂದ್ಗಡೆ ಬಂದರೆ ನಮಗೆ ನೆಕ್ಸ್ಟು ಕೆಲವೊಂದಿಷ್ಟು ಸನ್ನಿವೇಶಗಳು ನಮಗೆ ಓಪನ್ ಆಗ್ತವೆ. ಹಾಗೆ ಸ್ವಲ್ಪ ಮುಂದ್ಗಡೆ ಹೋದರೆ ಈ ಒಂದು ದೃಶ್ಯ ಕಾಣುತ್ತೆ ನಮಗೆ ನೋಡಲಿಕ್ಕೆ. ಈ ಒಂದು ದೃಶ್ಯದಲ್ಲಿ ರಾಯಣ್ಣನ ತಂದೆಯಾದಂತಹ ಭರಮಪ್ಪನವರು ಒಂದು ಹುಲಿಯನ್ನು ಬೇಟೆಯಾಡಿ ಅದನ್ನು ಕೊಂದು ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇರುವಂತಹ ಒಂದು ಸನ್ನಿವೇಶ ನಮಗೆ ಕಾಣುತ್ತೆ. ಈ ಒಂದು ಸನ್ನಿವೇಶದ ಹಿಂದಿನ ಕಥೆ ಏನು ಅಂತ ಅಂದರೆ, ಕಿತ್ತೂರಿನಲ್ಲಿ ಇರ್ತಕ್ಕಂತಹ ಪ್ರಜೆಗಳಿಗೆ ಒಂದು ಹುಲಿ ಬಹಳ ತೊಂದರೆಯನ್ನು ಕೊಡ್ತಾ ಇತ್ತು. ವಿಷಯ ತಿಳಿದಂತಹ ಭರಮಪ್ಪ ಆ ಒಂದು ಹುಲಿಯನ್ನು ಬೇಟೆಯಾಡಿ ಅದನ್ನು ಸಾಯಿಸ್ತಾನೆ. ಆಗ ವಿಷಯ ತಿಳಿದಂತಹ ಅಂದಿನ ಕಿತ್ತೂರು ಸಂಸ್ಥಾನದ ದೊರೆಗಳಾದಂತಹ ಮಲಸರ್ಜ ದೇಸಾಯಿಯವರು ಹುಲಿಯನ್ನು ಕೊಂದಂತಹ ಭರಮಪ್ಪನವರಿಗೆ ರಕ್ತಮಾನ್ಯ ತಿಲಕ ಭೂಮಿಯನ್ನು ಬಹುಮಾನವಾಗಿ ಕೊಡ್ತೀನಿ ಅಂತ ಹೇಳಿ ಆ ಒಂದು ಘೋಷಣೆಯನ್ನು ಮಾಡ್ತಾ ಇರುವಂಥ ಒಂದು ಸನ್ನಿವೇಶವನ್ನು ಈಗ ನೀವು ನೋಡ್ತಾ ಇದ್ದೀರಾ. ನಮ್ಮ
ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ 15, ರಾಯಣ್ಣ ಹುಟ್ಟಿದ್ದು ಕೂಡ ಆಗಸ್ಟ್ 15. 1798ರಲ್ಲಿ ರಾಯಣ್ಣನ ಒಂದು ಜನನ ಆಗುತ್ತೆ. ರಾಯಣ್ಣ ಹುಟ್ಟಿದ ದಿವಸನೇ ರಾಯಣ್ಣನ ತಂದೆಯಾದಂತಹ ಭರಮಪ್ಪನವರು ಹುಲಿಯನ್ನು ಕೊಂದಿರ್ತಾರೆ. ರಾಯಣ್ಣನ ತಾಯಿಯಾದಂತಹ ಕೆಂಚಮ್ಮನವರು ತಮಗೆ ಜನಿಸಿದಂತಹ ಮಗುವಿಗೆ ರಾಯಣ್ಣ ಅಂತ ಹೇಳಿ ನಾಮಕರಣವನ್ನು ಮಾಡಿ ಆ ಒಂದು ಮಗುವನ್ನು ತೊಟ್ಟಿಲಿಗೆ ಹಾಕ್ತಾ ಇರುವಂಥ ಒಂದು ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಾ. ಮುಂದಿನ ಈ ಒಂದು ಸನ್ನಿವೇಶದಲ್ಲಿ ಭೂಮಿಯನ್ನು ಬಹುಮಾನವಾಗಿ ಪಡೆದಂತಹ ಭರಮಪ್ಪನವರಿಗೆ ಸಂಗೊಳ್ಳಿಯ ಜನರು ಅದ್ಧೂರಿಯಾದಂತಹ ಒಂದು ಸ್ವಾಗತವನ್ನು ಮಾಡ್ತಾ ಇರುವಂಥ ಒಂದು ದೃಶ್ಯ ನಮಗೆ ಸಿಗುತ್ತೆ. ಈ ಒಂದು ಸನ್ನಿವೇಶದಲ್ಲಿ ಬಾಲಕ ರಾಯಣ್ಣ ತನ್ನ ಗೆಳೆಯರೊಂದಿಗೆ ಗರಡಿ ಮನೆಯಲ್ಲಿ ವ್ಯಾಯಾಮವನ್ನು ಮಾಡ್ತಾ ಇರುವಂಥ ಒಂದು ದೃಶ್ಯವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಮುಂದಿನ ಈ ಒಂದು ಸನ್ನಿವೇಶದಲ್ಲಿ ರಾಯಣ್ಣ ಕತ್ತಿಯನ್ನು ಬಳಸಿಕೊಂಡು ಹೇಗೆ ಯುದ್ಧವನ್ನು ಮಾಡಬೇಕು ಅನ್ನುವ ಒಂದು ತರಬೇತಿಯನ್ನು ರಾಯಣ್ಣ ತನ್ನ ಸ್ನೇಹಿತರ ಜೊತೆ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಇದು ಅರಮನೆ ನೋಡ್ರಿ, ಸಂಗೊಳ್ಳಿ ರಾಯಣ್ಣನ ಅರಮನೆಗೆ ಹೋಗ್ತಾ ಇದ್ದೀರಿ ಈಗ. ಸಂಗೊಳ್ಳಿ ರಾಯಣ್ಣನ ಅರಮನೆ ಇದು. ಈ ಒಂದು ಅರಮನೆಯ ದೃಶ್ಯದಲ್ಲಿ ರಾಯಣ್ಣ ರಾಣಿ ಚೆನ್ನಮ್ಮಳಿಂದ ಖಡ್ಗವನ್ನು ಬಹುಮಾನವಾಗಿ ಪಡಿತಾ ಇರುವಂತಹ ಒಂದು ಸುಂದರವಾದಂತಹ ಒಂದು ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಾ. ರಾಯಣ್ಣ ಕುಸ್ತಿಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಕ್ಕಾಗಿ ರಾಣಿ ಚೆನ್ನಮ್ಮ ರಾಯಣ್ಣನಿಗೆ ಖಡ್ಗವನ್ನು ಬಹುಮಾನವಾಗಿ ನೀಡ್ತಾ ಇರುವಂಥ ಒಂದು ದೃಶ್ಯ ಇದು. ಕಿತ್ತೂರು ರಾಣಿ ಚೆನ್ನಮ್ಮ ಈ ಒಂದು ದೃಶ್ಯದಲ್ಲಿ ತನ್ನ ದತ್ತುಪುತ್ರನಾದಂತಹ ಶಿವಲಿಂಗಪ್ಪನನ್ನು ಕಿತ್ತೂರು ಸಂಸ್ಥಾನದ ಉತ್ತರಾಧಿಕಾರಿ ಅಂತ ಹೇಳಿ ನೇಮಕವನ್ನು ಮಾಡಿದ್ದಾಳೆ. ಅದಕ್ಕೆ ಧಾರವಾಡದ ಜಿಲ್ಲಾಧಿಕಾರಿಯಾದಂತಹ ಸೈಂಟ್ ಜಾನ್ ಥ್ಯಾಕ್ರೆ ಈ ಒಂದು ಉತ್ತರಾಧಿಕಾರತ್ವ ಏನಿದೆ ಇದು ಸರಿಯಾದಂತಹ ಒಂದು ಉತ್ತರಾಧಿಕಾರತ್ವ ಅಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಕಂಪನಿಯ ಒಂದು ಕಾನೂನನ್ನು ಮುಂದುಗಡೆ ಇಟ್ಕೊಂಡು ಈ ಒಂದು ಉತ್ತರಾಧಿಕಾರವನ್ನು ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಬ್ರಿಟಿಷರು. ಅದಕ್ಕೆ ಪ್ರತಿಯಾಗಿ ಸಂಗೊಳ್ಳಿ ರಾಯಣ್ಣ ಥ್ಯಾಕ್ರೆಗೆ ಎಚ್ಚರಿಕೆಯನ್ನು ನೀಡುವಂತಹ ಒಂದು ದೃಶ್ಯ ನಮಗೆ ಕಾಣ್ತಾ ಇದೆ. ಕಾಣಿಸ್ತತಿ ಸಂಗೊಳ್ಳಿ ರಾಯಣ್ಣ ನೋಡಲ್ಲಿ ಹೆಂಗೆ ಸಿಡಿದ ನಿಂತಂಗ ಗೋ ಕೈಯಾಗ ಕಟ್ಗಾಡದನ ಯಾಕೆ ಮಾಡ ನೋಡಲ್ಲು ಬಿಳಿಯಂಗೆ ಯಾಕೆ ನೋಡು. ಥ್ಯಾಕ್ರೆ ಬಂದ್ಬಿಟ್ಟ ನಾವು ಪಟ್ಟಾಭಿಷೇಕ ಆಗುವಾಗ ಅದಕ್ಕೆ ಅವ್ನ ಮ್ಯಾಚ್ ಸಿಟ್ಟಿಗೆದ್ದನಲ್ಲಿ ಕಾಣಿಸ್ತತಿ. ನಡ್ರಿ ನೋಡಿ. ಈ ಕಿತ್ತೂರು ಸಂಸ್ಥಾನದಲ್ಲಿ ನಡೆದಂತಹ ಈ ಒಂದು ದತ್ತು ಪ್ರಕರಣವನ್ನು ಬ್ರಿಟಿಷರು ಅದನ್ನು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಕ್ರಿಸ್ತಶಕ 1824ರಲ್ಲಿ ಬ್ರಿಟಿಷರು ಕಿತ್ತೂರು ಸಂಸ್ಥಾನದ ಮೇಲೆ ದಾಳಿಯನ್ನು ಮಾಡ್ತಾರೆ. ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಈ ಒಂದು ಪ್ರಯತ್ನದಲ್ಲಿ ಬ್ರಿಟಿಷರು ಸೋಲನ್ನು ಅನುಭವಿಸ್ತಾರೆ. ಈ ಒಂದು ಮೊದಲನೇ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಬ್ರಿಟಿಷರ ಅಧಿಕಾರಿಯಾದಂತಹ ಅಂದರೆ ಧಾರವಾಡ ಜಿಲ್ಲಾಧಿಕಾರಿಯಾದಂತಹ ಸೈಂಟ್ ಜಾನ್ ಥ್ಯಾಕ್ರೆಯ ಒಂದು ಕೊಲೆಯಾಗುತ್ತೆ. ಈ ಒಂದು ಕದನದಲ್ಲಿ ಕಿತ್ತೂರು ಸಂಸ್ಥಾನ ಜಯಗಳಿಸುತ್ತೆ. ಈ ಒಂದು ಯುದ್ಧದಲ್ಲಿ ಕೆಲವು ಬ್ರಿಟಿಷ್ ಅಧಿಕಾರಿಗಳನ್ನು ಸೆರೆ ಹಿಡಿಯಲಾಗುತ್ತೆ. ಯುದ್ಧದಲ್ಲಿ ಬ್ರಿಟಿಷರು ಸೋತು ಶರಣಾಗ್ತಾರೆ. ಈ ಒಂದು ದೃಶ್ಯವನ್ನು ಕಿತ್ತೂರಿನ ವಿಜಯೋತ್ಸವ ಅಂತ ಹೇಳಿ ಕರೆಯಲಾಗುತ್ತೆ. ಇವಾಗ ಕಿತ್ತೂರಿನ ವಿಜಯೋತ್ಸವ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಈ ಒಂದು ದೃಶ್ಯದಲ್ಲಿ ಚೆನ್ನಮ್ಮ ಮತ್ತು ರಾಯಣ್ಣ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಬ್ರಿಟಿಷ್ ಅಧಿಕಾರಿಗಳು ಕೂಡ ಬಂಧನದಲ್ಲಿದ್ದಾರೆ ನೋಡಿ. ಇಲ್ಲಿ ಸೆರೆ ಸಿಕ್ಕಂತಹ ಅಧಿಕಾರಿಗಳನ್ನು ಕಿತ್ತೂರು ಸಂಸ್ಥಾನಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದ ಒಂದು ದೃಶ್ಯ. ಈ ಒಂದು ಯುದ್ಧದಲ್ಲಿ ಬ್ರಿಟಿಷರು ಕಿತ್ತೂರು ಚೆನ್ನಮ್ಮನನ್ನು ಬಂಧಿಸ್ತಾರೆ. ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನು ವಶಪಡಿಸ್ಕೊಳ್ತಾರೆ. ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಸೆರೆ ಸಿಕ್ಕಂತಹ ಚೆನ್ನಮ್ಮ ಮತ್ತು ವೀರಮ್ಮ ಮತ್ತು ಜಾನಕಿಯನ್ನು ಬ್ರಿಟಿಷರು ಈ ಒಂದು ಕಾರಾಗೃಹದಲ್ಲಿ ಬಂಧಿಸಿಟ್ಟಿರ್ತಾರೆ. ಅದು ಧಾರವಾಡದ ನಿವಾಸದಲ್ಲಿ. ಆ ಒಂದು ನಿವಾಸಕ್ಕೆ ರಾಯಣ್ಣ ಭೇಟಿಯನ್ನು ಕೊಡ್ತಾನೆ. ಅದು ಯಾವ ವೇಷದಲ್ಲಿ ಅಂತಂದರೆ ಮಾರು ವೇಷದಲ್ಲಿ ರಾಯಣ್ಣ ಚೆನ್ನಮ್ಮನನ್ನು ನೋಡಲಿಕ್ಕೆ ಭೇಟಿಯನ್ನು ಕೊಡ್ತಾನೆ. ಆ ಒಂದು ಸನ್ನಿವೇಶವನ್ನು ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಜಂಗಮ ವೇಷದಲ್ಲಿ ರಾಯಣ್ಣ ಚೆನ್ನಮ್ಮನನ್ನು ನೋಡಲಿಕ್ಕೆ ಬರ್ತಾನೆ. ಆ ಒಂದು ಸನ್ನಿವೇಶವನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ.
ಬ್ಯೂಟಿಫುಲ್. ಇಲ್ಲಿ ಇದು ಚೆನ್ನಮ್ಮ, ಅದು ವೀರಮ್ಮ ಮತ್ತು ಜಾನಕಿ, ಚೆನ್ನಮ್ಮನ ಸೊಸೆಯಂದಿರು. ಆ ಸಂಗೊಳ್ಳಿ ರಾಯಣ್ಣ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಈ ಗುಹೆಯಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ತಯಾರಿಯನ್ನು ನಡೆಸ್ತಾರೆ. ರಾಯಣ್ಣ ಹಾಗೂ ಅವನ ಬ್ರಿಟಿಷ್ ಅಧಿಕಾರಿಗಳು ಮಾಡಿದಂತಹ ಕುತಂತ್ರಕ್ಕೆ ರಾಯಣ್ಣನ ಸ್ವಾತಂತ್ರ್ಯದ ಹೋರಾಟ ವಿಫಲವಾಗುತ್ತೆ. ರಾಯಣ್ಣನಿಗೆ ಗಲ್ಲು ಶಿಕ್ಷೆಯಾಗುತ್ತೆ. ಆತನ ಜೀವನ ಚರಿತ್ರೆಯನ್ನು ಹೇಳ್ತಾ ಕೂತ್ಕೊಂಡ್ರೆ ಒಂದು ಪುಸ್ತಕ ಬರೆದ್ರೂ ಕೂಡ ಅದು ಕಮ್ಮಿ ಅನಿಸುತ್ತೆ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.